ಕತೆ. ಹೊಸಬ್ರು ಯಾರು ಸಹಕಾರ ನೀಡ್ತಾ ಇಲ್ಲ, ಯಾವ ಇಂಡಸ್ಟ್ರಿ ಗಣ್ಯ ವ್ಯಕ್ತಿಗಳಾಗ್ಲಿ ನಮ್ಮ ಬೆನ್ನೆಲುವಾಗಿ ನಿಂತಿರೋದು ಒಬ್ಬರೇ. ಹೇಳ್ಕೊಳ್ಳೋದು ಬೇಳಂಕಿಯಷ್ಟು ಇರೋಷ್ಟು ಜನ. ಒಬ್ರು ಧ್ರುವ ಸರ್ಜಾ ಅವರು ನಮ್ಮ ಸಿನಿಮಾ ಟ್ರೈಲರ್ ನ ಲಾಂಚ್ ಮಾಡ್ಕೊಡ್ತಾರೆ. ವಸಿಷ್ಠ ಸಿಂಹ ಅವರು ನಮ್ಮ ಟೀಸರ್ ನ ಲಾಂಚ್ ಮಾಡ್ತಾರೆ. ಆಮೇಲೆ ಪಾರಂಜಿತ್ ಅಂದ್ಬಿಟ್ಟು ಅವರು ತಮಿಳಿನ ಖ್ಯಾತ ನಿರ್ದೇಶಕರು. ಈ ಹಿಂದೆ ಅವ್ರದ್ದು ಸಾರ್ಪಟ ಪರಂಪರ, ಕಬಾಲಿ, ಕಾಲ ಈ ಸಿನಿಮಾನ ಅವರು ನಿರ್ದೇಶನ ಮಾಡಿರ್ತಾರೆ. ಅವರು ನಮ್ಮ ಸಿನಿಮಾ ಮತ್ತು ಸಿನಿಮಾ ಕಂಟೆಂಟ್ ನ ನೋಡಿ ಅವ್ರು ತುಂಬಾ ಇಷ್ಟಪಟ್ಟು ಅವ್ರ ಟ್ವಿಟರ್ ಪೇಜ್ ಅಲ್ಲಿ ನಮ್ಮ ಸಿನಿಮಾ ಟೀಸರ್ ಅವ್ರು ಬಿಡುಗಡೆ ಮಾಡ್ತಾರೆ. ಕಂಟೆಂಟ್ ಸರ್, ನಾನು ಹೊಸಬ್ರು ಒಂದೊಳ್ಳೆ ಪ್ರಯತ್ನ ಮಾಡಿದ್ದೀವಿ ಜನರಿಗೆ ಮನರಂಜನೆ ಕೊಡೋಣ ಅಂತ. ಅದು ನಗು ರೀತಿನಲ್ಲಾಗಿರ್ಬೋದು, ಇಲ್ಲ ದುಃಖದ ರೀತಿನಲ್ಲಾಗಿರ್ಬೋದು, ಇಲ್ಲ ಮನಸ್ಸಿಗೆ ನೋವಾಗುವಂತ ಭಾರವಾದ ರೀತಿನಲ್ಲಾದ್ರೂ ಆಗಿರ್ಬೋದು. ಬಟ್ ನಾವು ನಮ್ಮ ನವರಸಗಳನ್ನ ಬಳಸಿ ನಿಮ್ಮ ಮುಖದಲ್ಲಾಗ್ಲಿ ಮನಸ್ಸಲ್ಲಾಗ್ಲಿ ಒಂದು ನಗುನು ಅಳುನೋ ಬರ್ಸೋಂತ ಕರ್ತವ್ಯ ಅದು ಕಲಾವಿದರ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಆ ಕೆಲಸ ನಾವು ಮಾಡಿದೀವಿ. ಸಿನಿಮಾ ಮುಗಿಸಿ ಜನರೆಲ್ಲರೂ ಆಚೆ ಬರೋಷ್ಟೊತ್ತಿಗೆ ಕಣ್ಣಲ್ಲಿ ನೀರಿಟ್ಕೊಂಡೇ ಆಚೆ ಬರ್ತಾರೆ. ಅಷ್ಟು ಒಳ್ಳೆ ಸಿನಿಮಾ ಮಾಡಿದೀವಿ. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಈ ಸಿನಿಮಾ ಒಂದು ತಂದೆ ಮಗನ ಸಂಬಂಧ ಆಧಾರಿತವಾದಂತ ಒಂದು ಸಿನಿಮಾ. ಅಂಡ್ ಇದು ನೈಜ ಘಟನೆ ನಡೆದಿರುವಂತ ಸಿನಿಮಾ. ಇದು ನೈಜವಾಗಿ ನಡೆದಿರುವಂತ ಕತೆ. 1964ರಲ್ಲಿ ನಡೆದಿರುವಂತ ಘಟನೆನ ಆಧಾರಿತವಾಗಿ ತಗೊಂಡು ನಾವು ಆ ಸಿನಿಮಾನ ಇವತ್ತಿನ ಕಸ್ಟಮ್ಸ್ ಅಂಡ್ ಮಾಡಿಫಿಕೇಶನ್ಸ್ ಅಂಡ್ ಸಿನಿಮಾ ಲಿಬರ್ಟಿನ ಬಳಸ್ಕೊಂಡು ನಾವು ಆ ಸಿನಿಮಾನ ರೆಡಿ ಮಾಡಿದೀವಿ. ಇದೇ ಶುಕ್ರವಾರ, ಅಂದ್ರೆ ಬರೋ ನಾಡಿದ್ದು ಇದೇ ಶುಕ್ರವಾರ ಫೆಬ್ರವರಿ 23ನೇ ತಾರೀಕು ರಾಜ್ಯಾದ್ಯಂತ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಧೈರ್ಯಂ ಸರ್ವತ್ರ ಸಾಧನಂ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ ಇರಬೇಕು. ಇಂಡಸ್ಟ್ರಿ ಬೆಳಿಬೇಕು, ಹೊಸ ಕಲೆಗಳು ಬರಬೇಕು, ಹೊಸಬ್ರು ಬರಬೇಕು, ಹೊಸತನವನ್ನು ಅಭ್ಯರ್ಥಿ ಕೋಲಾರ್ ಕೇಶವ್ ಅವರ ಮಗ ನಾನು. ಇದು ನನ್ನ ಮೊದಲನೇ ಸಿನಿಮಾ. ಯಾರ ಸಹಕಾರ ಇಲ್ದಿರಾ ಸ್ವಯಂಕೃತವಾಗಿ ನಾನು ಈ ಜಾಗಕ್ಕೆ ಬಂದು ಕೂತಿದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಬೆಂಬಲ, ಸಹಕಾರ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋ ಚಿತ್ರದ ಟೀಸರ್, ಟ್ರೈಲರ್, ಹಾಡುಗಳು ಈಗಾಗಲೇ ಯೂಟ್ಯೂಬ್ ನಲ್ಲಿ ಬಿಡುಗಡೆ ಆಗಿದೆ. A2 ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೀವೆಲ್ಲರೂ ವೀಕ್ಷಿಸಬಹುದು. ಹೊಸಬ್ರು ಸಿನಿಮಾಗೆ ಯಾರು ಸಹಕಾರ ನೀಡಲ್ಲ. ಈಗಾಗಲೇ ಇವತ್ತು ಬೆಳಗ್ಗೆ ನನಗೆ ಸುದ್ದಿ ಬಂದಿದೆ. ಸತತವಾಗಿ ನಾನು 15 ದಿನ ಇಡೀ ಕರ್ನಾಟಕ ಸುತ್ತಾಡಿ ಪ್ರತಿಯೊಬ್ಬರ ಅವರ ಹತ್ರ ಕಾನ್ವರ್ಸೇಷನ್ಸ್ ಮಾಡಿ ನಮ್ಮ ಸಿನಿಮಾ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸಿ, ಮೀಡಿಯಾದವ್ರಿಗೆ ಆಗ್ಲಿ, ಪ್ರೆಸ್ನವ್ರಿಗೆ ಆಗ್ಲಿ, ಜನರಿಗೆ ನಮ್ಮ ಸಿನಿಮಾನ ಪ್ರತಿಯೊಬ್ಬರಿಗೂ ತಲುಪಿಸಿ ನೀವೆಲ್ಲರೂ ಸಿನಿಮಾಗೆ ಬರಬೇಕು ಅಂತ ನಾವು ಬೇಡ್ಕೊಳ್ಳುವ ಪರಿಸ್ಥಿತಿನಲ್ಲಿ ಇದ್ದಾಗ ಒಂದು ಸಮುದಾಯ ಬಂದ್ಬಿಟ್ಟು ನಿನ್ನೆ ಫಿಲಿಂ ಚೇಂಬರ್ ಅಲ್ಲಿ ಈ ಸಿನಿಮಾದಲ್ಲಿ ನಮಗೆ ಆದ್ರೆ ನಾನು ಈ ಮುಖಾಂತರ ಒಂದೇ ವಿಚಾರನ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಾವು ದೇವ್ರನ್ನ ನಂಬೋರೆ, ನಾವೆಲ್ಲರೂ ಯಾವುದೇ ರೀತಿನಲ್ಲಿ ನಂಬ್ತೀವಿ. ಆದ್ರೆ ರೀತಿ ವಿಧಾನಗಳು ಬೇರೆ ಇರ್ತವೆ. ಆದ್ರೆ ಕೊನೆಯದಾಗಿ ನಮ್ಮ ದೇವರುಗಳು ಯಾರು ಅಂತಂದ್ರೆ ಮಾತಾ ಪಿತಾ ಗುರು ದೈವಂ ಅಂತವ್ರೆ. ತಂದೆ ತಾಯಿ ಗುರುಗಳಿಗೆ ಕೊಡೋಷ್ಟು ಮರ್ಯಾದಿನೇ ಆಮೇಲೆ ನಾವು ದೇವ್ರಿಗೆ ಕೊಡ್ತೀವಿ. ಸೊ ಈ ಸಮಾಜ ನಡೆಯೋದೇ ಈ 4 ವ್ಯಕ್ತಿಗಳ ಮೇಲೆ. ಸೊ ನಮ್ಗೆ ಸಮಾಜ ಮೇಲೇನೂ ಅಷ್ಟೇ ಕಾಳಜಿ ಇದೆ. ಹೇಗೆ ನಮ್ಮ ತಂದೆಯವರು ಇವತ್ತು ಈ ಜಿಲ್ಲೆ ಮೇಲೆ ಇಷ್ಟು ಕಾಳಜಿ ಇಟ್ಕೊಂಡಿದ್ರು, ಅವ್ರ ಮಗನಾಗಿ ನಾನು ಬೇರೆ ರೀತಿಯಲ್ಲಿ ನನ್ನ ಕಾಳಜಿ ನಾನು ತೋರಿಸ್ಕೊತೀನಿ. ಯಾಕೆ ಅಂತಂದ್ರೆ ಅವ್ರ ಅಭಿವೃದ್ಧಿ ಮಾಡೋ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಅವರು ಒನ್ ಆಫ್ ದಿ ಪಿಲ್ಲರ್ಸ್ ಆಗಿ ನಿಂತ್ಕೊಂಡಿದ್ದಾರೆ. ಇವತ್ತು ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ತುಂಬಾ ವಿಶ್ವಾಸದಿಂದ ಇಷ್ಟು ಕಾನ್ಫಿಡೆಂಟ್ ಆಗಿ ನಿಮ್ ಮುಂದೆ ಮಾತಾಡ್ತಾ ಇದೀವಿ ಅಂತಂದ್ರೆ ಅದು ಎಲ್ಲ ಅವರ ಕೈ ಚಳಕ. ನನ್ನ ಸಿನಿಮಾ ಟೀಮ್ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂತ ನಾನು ನಿಮ್ ಮುಂದೆ ಹೇಳ್ತಾ ಇದ್ದೀವಿ. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಜೂಡಾ ಸ್ಯಾಂಡಿ ಅಂತ. ಈ ಹಿಂದೆ ಅವರು ಚಮಕ್, ಸಖತ್, ಆಪರೇಷನ್ ಅಲ್ಮೇಲಮ್ಮ ಅಂತ ಕನ್ನಡದಲ್ಲಿ ಹಲವಾರು ಸಿನಿಮಾಗಳು ಮಾಡಿದ್ದಾರೆ. ತಾಯಿಗೆ ತಕ್ಕ ಮಗ ಹಾಗೂ ತೆಲುಗುನಲ್ಲಿ ಕೂಡ ಒಂದು ಸಿನಿಮಾ ಮಾಡಿದ್ದಾರೆ. ನಮ್ಮ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ಅವರ ತಮ್ಮ ಅಲ್ಲು ಶಿರೀಶ್ ಅವರ ABCD ಅಂತ ಒಂದು ಚಿತ್ರ ಬರುತ್ತೆ. ಆ ಚಿತ್ರಕ್ಕೂ ಅವರೇ ಮ್ಯೂಸಿಕ್ ಅಂತ ಕೊಟ್ಟಿರ್ತಾರೆ. ಈ ಸಿನಿಮಾದಲ್ಲಿ ನಾಡಿ ಹಿಡಿದು ಕೂರಿಸೋ ಅಂತ ಮ್ಯೂಸಿಕ್ ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ಕೊಂತ ಇದೀವಿ ಈ ಮುಖಾಂತರ. ಇದೇ ಫೆಬ್ರವರಿ 23ನೇ ತಾರೀಕು ನಮ್ಮ ಚಿತ್ರ ಧೈರ್ಯಂ ಸರ್ವತ್ರ ಸಾಧನ ಬರ್ತಾ ಇದೆ. ಈ ಚಿತ್ರದ ಸಾರಾಂಶ ಏನು ಹೇಳಕ್ ಹೋಗ್ತಾ ಇದೀವಿ ಅಂತಂದ್ರೆ, ಇದು ಒಂದು 15-20 ವರ್ಷ ಹಿಂದೆ ಅನ್ಸತ್ತೆ. ನಾನು ಇನ್ನು LKG ನಲ್ಲಿ ಇದ್ದೆ. ಅವತ್ತು ಜೋರಾಗಿ ಮಳೆ ಬೀಳ್ತಾ ಇತ್ತು. ಎಲ್ಲಿಗೆ ಹೋಗ್ತಾ ಇದೀನಿ ಅಂತಾನೂ ಗೊತ್ತಿಲ್ಲ. ನಮ್ಮ ತಾಯಿ ಒಂದು ಥಿಯೇಟರ್ ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಟೈಮ್ ನಾನು ಒಂದು ಕನ್ನಡ ಸಿನಿಮಾನ ಥಿಯೇಟರ್ ನೋಡ್ತಿರೋದು ಅದು ನಮ್ಮ ಜೋಗಿ ಪ್ರೇಮ್ ಅವ್ರದ್ದು ಮತ್ತೆ
ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರದು ಜೋಗಿ ಸಿನಿಮಾ. ಆ ಸಿನಿಮಾದಲ್ಲಿ ಒಂದು ತಾಯಿ ಮಗನ ಸಂಬಂಧ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಚೆನ್ನಾಗೇ ಗೊತ್ತಿದೆ. ಅದೇ ರೀತಿನಲ್ಲಿ ತಂದೆ ಮಗನ ಸಂಬಂಧ ಇದು. ಈ ಸಿನಿಮಾ ಬರೋದೇ ತಂದೆ ಮಗನ ಸಂಬಂಧದ ಮೇಲೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇನ್ಫ್ಯಾಕ್ಟ್ ನನ್ನ ಬಗ್ಗೆನೇ ಹೇಳ್ತೀನಿ. ನಾನು ನಮ್ಮ ತಂದೆ ಅಷ್ಟು ನಮ್ಮಿಬ್ರು ಮಧ್ಯೆ ಅಷ್ಟು ಸಂಭಾಷಣೆ ಇಲ್ಲ. ಮನ್ಸಲ್ಲೇ ಇರತ್ತೆ ನಮ್ಮ ಪ್ರೀತಿ. ಪ್ರತಿಯೊಬ್ರು ಮನೇಲೂ ಕೂಡ ಹಾಗೆ, ಮಗ ಮತ್ತೆ ತಂದೆ ಇದ್ರೆ ಮನ್ಸಲ್ಲೇ ಇರತ್ತೆ. ಏನಾದ್ರೂ ತಪ್ಪುಗಳು ನಡೆದಾಗ ಮಾತ್ರ ನಾವಿಬ್ರು ಪ್ರತಿಕ್ರಿಯೆ ಮಾಡೋದಾಗ್ಲಿ ಮಾತಾಡೋದಾಗ್ಲಿ ನಡೆಯುತ್ತೆ. ಪ್ರತಿಯೊಬ್ರು ಇಲ್ಲ, ಯಾವ ಧರ್ಮಕ್ಕೆ ಆಗ್ಲಿ ಯಾವ ಜಾತಿಗೆ ಆಗ್ಲಿ ನಾವು ನೋವು ಮಾಡುವಂತ ಸಿನಿಮಾನ ನಾವು ಮಾಡಿಲ್ಲ. ಮೊದಲನೇದಾಗಿ ಈ ಸಿನಿಮಾದಲ್ಲಿ ಬರುವಂತ ಸನ್ನಿವೇಶಗಳಾಗ್ಲಿ ಪಾತ್ರಗಳಾಗ್ಲಿ ಇಬ್ಬರ ಮಧ್ಯೆ ಬರುತ್ತೆ. ದುಡ್ಡು ಇರೋರು ದುಡ್ಡು ಇಲ್ದಿರೋರು ಇವರಿಬ್ಬರ ಮಧ್ಯೆ ನಡೆಯುವಂತ ಒಂದು ಸಂಘರ್ಷನೇ ಧೈರ್ಯಂ ಸರ್ವತ್ರ ಸಾಧನ. ಇದನ್ನ ನಾನು ನಿಮ್ಮ ಮುಂದೆ ಕ್ಲಾರಿಟಿ ಕೊಡ್ಬೇಕು ಅಂತ ಅನ್ಕೊಂತ ಇದ್ದೀನಿ. ಯಾಕೆ ಅಂತಂದ್ರೆ ಇದು ನನ್ನೂರು, ನಾನ್ ನಿಮ್ಮ ಮಗ. ನನ್ನ ಮನೆಯಲ್ಲೇ ನಾನು ಕ್ಲೀನ್ ಆಗಿ ಫಸ್ಟ್ ನಮ್ಮ ಮನೆಯವ್ರಿಗೆ ನಾನು ಒಳ್ಳೆ ಕ್ಲಾರಿಟಿ ಕೊಟ್ರೆ ನನ್ನ ಮನೆಯವರು ಅದನ್ನ ಚೆನ್ನಾಗಿ ಜನರಿಗೆ ತಲುಪಿಸ್ತಾರೆ ಅನ್ನೋಂತ ಒಂದು ಭಾವನೆಯಲ್ಲಿ ನಾನು ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ. ಇನ್ನು ಸಿನಿಮಾ ಕತೆ ವಿಚಾರವಾಗಿ, ಇನ್ನು ಟೆಕ್ನಿಷಿಯನ್ಸ್ ವಿಚಾರವಾಗಿ ಬಂದ್ಬಿಡ್ತೀನಿ. ಕ್ಯಾಮ್ರಾಮನ್ ಬಂದ್ಬಿಟ್ಟು ರವಿಕುಮಾರ್ ಸನಾ ಅಂತ. 2013 14ರಲ್ಲಿ ಉಗ್ರಂ ಅನ್ನೋ ಒಂದು ಸಿನಿಮಾ ಬರುತ್ತೆ. ಪ್ರಶಾಂತ್ ನೀಲ್ ಅವರ ಮೊದಲನೇ ಸಿನಿಮಾ. ಅದು ಎಷ್ಟು ಸೌಂಡ್ ಮಾಡಿದೆ, ಈಗಲೂ ಜನ ಅದ್ರ ಬಗ್ಗೆ ಮಾತಾಡ್ಕೊಂತಾನೆ ಇರ್ತಾರೆ. ಅದನ್ನ ಆಧಾರಿತವಾಗಿ ಇಟ್ಕೊಂಡೆ ನಮ್ಮ ರೆಬಲ್ ಸ್ಟಾರ್ ಪ್ರಭಾಸ್ ಅವರು ಸಲಾರ್ ಅನ್ನುವಂತ ಸಿನಿಮಾ ಮಾಡ್ತಾರೆ. ಆ ಉಗ್ರಂ ಸಿನಿಮಾಗೆ ಕ್ಯಾಮ್ರಾಮನ್ ಆಗಿರೋರೆ ರವಿಕುಮಾರ್ ಸನಾ ಅನ್ನೋರು. ಅವರು ಉಗ್ರಂ ಸಿನಿಮಾ ಆದ್ಮೇಲೆ ಪಂಜಾಬ್ ಇಂಡಸ್ಟ್ರಿಗೆ ಹೋಗ್ತಾರೆ. ಅಲ್ಲಿ ಒಂದು 25 ಸಿನಿಮಾಗಳು ಮಾಡಿ ಸ್ಪೇನ್ಗೆ ಹೋಗ್ತಾರೆ. ಸ್ಪೇನ್ ಅಲ್ಲಿ 4 ಸಿನಿಮಾ ಮಾಡಿ ಅವ್ರು ಇಂಟರ್ನ್ಯಾಷನಲಿ ವರ್ಲ್ಡ್ ವೈಡ್ ಎಲ್ಲ ತರದ ಸಿನಿಮಾಗಳನ್ನ ಟಚ್ ಮಾಡ್ಕೊಂತ, ಬಿಕಾಸ್ ಅವ್ರ ಟ್ಯಾಲೆಂಟ್ ಅಷ್ಟು ಚೆನ್ನಾಗಿದೆ. ಸೊ ಅವ್ರು ನಮ್ಮ ಸಿನಿಮಾದಲ್ಲಿ ನಮ್ಮ ಜೊತೆ ಭಾಗಿಯಾಗಿ ನಮ್ಮ ಸಿನಿಮಾದಲ್ಲಿ ಅವ್ರು ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿದ್ದಾರೆ. ಇನ್ನು ಎಡಿಟರ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, ಉಗ್ರಂ, ರಥಾವರ, KGF ಚಾಪ್ಟರ್ 1 ಸಿನಿಮಾಗೆ ಸಂಕಲನ